ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ. ನಿಪ್ಪಾಣಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದ ನಿಪ್ಪಾಣಿಯಲ್ಲಿ 3 ಸಂಪರ್ಕ ಸೇತುವೆಗಳೇ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ದೂದಗಂಗಾ ವೇದಗಂಗಾ ನದಿ ತುಂಬಿ ಹರಿತಾ ಇದೆ. ದೂದಗಂಗಾ ನದಿಗೆ ಕಟ್ಟಿರುವಂತಹ ಸೇತುವೆ ಜಲಾವೃತವಾಗಿದೆ. ಕಾರದಗಾ ಬೋಜ್ ಸಂಪರ್ಕಿಸುವಂತಹ ಸೇತುವೆಯೂ ಜಲಾವೃತವಾಗಿದೆ. ಮಹಾರಾಷ್ಟ್ರದ ರಾಜಾಪುರ ಜುಗಳ ಸೇತುವೆಯೂ ಕೂಡ ಜಲಾವೃತವಾಗಿದೆ. ವೇದಗಂಗಾ ದೂದಗಂಗಾ ನದಿಗೆ ಇಳಿಯದಂತೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯ ಎಫೆಕ್ಟ್ ಗಡಿ ಜಿಲ್ಲೆಗಳಿಗೂ ಕೂಡ ತಟ್ಟಿದೆ. ಗಡಿ ಭಾಗದ ಜಿಲ್ಲೆಗಳು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಯಾಕಂದರೆ ನದಿಗಳು ತುಂಬಿ ಹರಿತಾ ಇರುವುದರಿಂದ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಜಲಾವೃತವಾಗಿವೆ. ರಸ್ತೆಗಳು ಕೂಡ ಜಲಾವೃತವಾಗಿರುವುದರಿಂದ ನೀರು ರಭಸವಾಗಿ ಹರಿತಾ ಇರುವುದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಬೃಹತ್ ಹುಣಸೆ ಮರ ಉರುಳಿ ಬಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಬೆಳಗಾವಿಯ ಖಾಸಾಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ಆಗಿರುವ ಘಟನೆ. ಹುಣಸೆ ಮರ ಬೃಹತ್ ಗಾತ್ರದ್ದು ಉರುಳಿ ಬಿದ್ದಿದೆ. 4 ಮನೆಗಳು ಜಖಮಾಗಿವೆ. ಇಬ್ಬರಿಗೆ ಗಾಯ ಆಗಿದೆ. 4 ಮನೆಗಳ ಕುಟುಂಬದ ಸದಸ್ಯರು ಪಾರಾಗಿದ್ದಾರೆ. ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಹುಣಸೆ ಮರ ಬುಡ ಸಮೇತ ಧರಾಶಾಹಿಯಾಗಿರುವಂತಹ ದೃಶ್ಯ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಲಿದ್ದವರು. ಅನಿಲ್ ಮುಟೇಕಕ್ಕರ್ ಎಂಬುವರ ಮನೆ ಗೋಡೆ ಕುಸಿತ ಆಗಿದೆ. ಆನಂದ್, ಏಕನಾಥ್, ಪ್ರಶಾಂತ್ ಎಂಬುವರ ಮನೆಗಳಿಗೆ ಹಾನಿಯಾಗಿದೆ. ಸ್ಥಳೀಯರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ. ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನೋಡ್ತಾ ಇದ್ದೀರಿ. ಇಂತಹ ಬೃಹತ್ ಮರ ಇದು ಅಂತ ಹೇಳಿ ಹೆಚ್ಚು ಕಮ್ಮಿ ಆಗಿದ್ದಿದ್ರು ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು. ಅದೃಷ್ಟವಶತ್ ಸಣ್ಣ ಪುಟ್ಟ ಗಾಯಗಳಿಂದ ಇಬ್ಬರು ಬಚಾವಾಗಿದ್ದಾರೆ. ಇನ್ನುಳಿದವರು ಪಾರಾಗಿದ್ದಾರೆ. ಮಹಾರಾಷ್ಟ್ರದಾದ್ಯಂತ ವರುಣಾರ್ಭಟ ಮುಂದುವರೆದಿದೆ. ಲೋನಾವಾಲದಲ್ಲಿ ರಸ್ತೆ ಮೇಲೆ ಬೃಹತ್ ಗುಡ್ಡ ಕುಸಿದು ಬಿದ್ದಿದೆ. ಇದರಿಂದಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ರಸ್ತೆ ಮೇಲೆ ಗುಡ್ಡ ಕುಸಿತದ ಪರಿಣಾಮ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದೆ. ಜೆಸಿಬಿ ಮೂಲಕ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯ ನಡೀತಾ ಇದೆ. ಗಮನಿಸ್ತಾ ಇದ್ರಿ, ಆ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ದೀವಿ. ಯಾವ ಪರಿ ಗುಡ್ಡ ಕುಸಿದಿದೆ ಅಂತ ಹೇಳಿ. ರಸ್ತೆ ಮೇಲೆ ಮಣ್ಣು ಬಿದ್ದಿದೆ. ಅದನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ರಸ್ತೆ ಸಂಚಾರ ಸಂಪೂರ್ಣವಾಗಿ ನಿಷಿದ್ಧ. ಮಹಾರಾಷ್ಟ್ರದ ಲೋನಾವಾಲದ ದೃಶ್ಯಗಳಿದು. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಆಗ್ತಾ ಇರುವಂತಹ ಅವಾಂತರಗಳು, ಸಮಸ್ಯೆಗಳು ಒಂದೆರಡಲ್ಲ. ರಸ್ತೆಯೇ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತವಾಗಿರುವಂತಹ ದೃಶ್ಯ ಇದು. ಈ ಮಣ್ಣನ್ನು ತೆರವು ಮಾಡೋದಕ್ಕೆ ಯಾವ ರೀತಿಯಾಗಿ ಹರಸಾಹಸವನ್ನು ಪಡಲಾಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಬರೀ ಮಣ್ಣು ಮಾತ್ರವಲ್ಲ, ಅಲ್ಲಿದ್ದಂತಹ ಮರ ಗಿಡಗಳು ಕೂಡ ಸ್ಲೈಡ್ ಆಗಿದೆ. ಅದೆಲ್ಲವನ್ನ ಕೂಡ ತೆರವು ಮಾಡಿ ನಂತರದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಅದಾದ್ಮೇಲೂ ಕೂಡ ಈ ಒಂದು ರಸ್ತೆ ಸಂಚಾರಕ್ಕೆ ಅದೆಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಈ ಪರಿ ಗುಡ್ಡ ಕುಸಿದಿರೋದ್ರಿಂದ ಅಕ್ಕಪಕ್ಕದ ಸಮೀಪದ ಜಾಗಗಳಲ್ಲೂ ಕೂಡ ಇಂತಹ ಅನಾಹುತ ನಡೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆ ದೃಶ್ಯವನ್ನು ನೋಡ್ತಾ ಇದ್ರೆ ಭಯಂಕರವಾಗಿದೆ, ಭಯಾನಕವಾಗಿದೆ. ಗುಡ್ಡ ಕುಸಿತದ ಸಂದರ್ಭದಲ್ಲಿ ಯಾರಾದರೂ ಆ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು. ಸದ್ಯಕ್ಕೆ ಆ ಬಗ್ಗೆ ಯಾವುದೇ ರೀತಿಯ ರಿಪೋರ್ಟ್ ಇಲ್ಲ. ಗುಡ್ಡ ಕುಸಿದಿದೆ, ಮಣ್ಣು ರಸ್ತೆ ಮೇಲೆ ಬಿದ್ದಿದೆ. ಅದನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಿದೆ.